ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಗಣಿತದಲ್ಲಿ ನಾನು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಹಾಕ್ತಕ್ಕಂಥ ಇದು 2ನೇ ಮಾಡೆಲ್ನ ಕ್ವಶನ್ ಪೇಪರ್. ಆಲ್ರೆಡಿ ಫಸ್ಟ್ ಮಾಡೆಲ್ ಒಂದು ಕ್ವಶನ್ ಪೇಪರ್ ಹಾಕಿದೆ ನಿಮ್ಮ ಗಣಿತದ FA1 ಪರೀಕ್ಷೆಗಾಗಿ. ಸೊ ಇವಾಗ ಮತ್ತೊಂದು ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಸೊ ಇನ್ನೂ ನಾಳೆ ನಾಡದ್ದು ಯಾವ ವಿಷಯದ ಪರೀಕ್ಷೆ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಆಲ್ರೆಡಿ ನಾನು ಪ್ರತಿ ವಿಷಯದಲ್ಲಿ ನಿಮಗೆ ಈಗಾಗಲೇ 2ರಿಂದ 3 ಸೆಟ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವುಗಳನ್ನು ನೋಡಿದರೆ ನಿಮಗೆ ಪ್ರಾಕ್ಟೀಸು ಆಗ್ತದೆ ಮತ್ತು ಪ್ಯಾಟ್ರನ್ ಅರ್ಥ ಆಗ್ತದೆ ಅಂತ ಹೇಳ್ತಾ ಚೆನ್ನಾಗಿ ನೀವು ಸ್ಟಡಿ ಮಾಡಿಕೊಂಡು ಹೆಚ್ಚು LBAಗಳನ್ನು ಓದಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಎಲ್ಲರೂ ಕೂಡ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪ್ರಾರಂಭಿಸ್ತೀನಿ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಪೂರ್ಣ ಸಂಖ್ಯೆ, ವಾಸ್ತವ ಸಂಖ್ಯೆ, ಧನಾತ್ಮಕ ಪೂರ್ಣ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ಇದು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಒಂದು ವಾಸ್ತವ ಸಂಖ್ಯೆನೇ ಆಗಿರ್ತದೆ. ಮುಂದಿನ ಪ್ರಶ್ನೆ, 3/5 ಮತ್ತು 4/5 ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರು. ಇಲ್ಲಿ 7/10, 1/2, 1/5, 9/10. ಸೊ 3/5 ಮತ್ತು 4/5 ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ ಯಾವುದಪ್ಪ ಅಂದರೆ 7/10 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, P of x is equal to 5x minus 4x square plus 3. ಈ ಬಹುಪದೋಕ್ತಿಯಲ್ಲಿ x is equal to -1 ಆದಾಗ p minus 1ನ ಬೆಲೆ ಎಷ್ಟು? a -6, b 6, c -2, d 2. ಸರಿಯಾದ ಉತ್ತರ -6 ಅನ್ನೋದು ಸರಿ ಇದೆ. ಒಂದಂಕದ 4 ಪ್ರಶ್ನೆಗಳಿದ್ದಾವೆ. ಸೊ ಇಂಪಾರ್ಟೆಂಟ್ ಇದ್ದಾವೆ. √16 ಭಾಗಲಬ್ಧ ಸಂಖ್ಯೆ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, √16 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಏಕೆಂದರೆ √16 ನಾವು ಏನು ಬರಿಬೋದು? 4. ಇದನ್ನು 4/1 ಅಂತಲೂ ಕೂಡ ನಾವೇನು ಮಾಡ್ತೀವಿ? ಬರಿತೀವಿ. ಇನ್ನು 2x + 7 = 0 ಇದು ಯಾವ ರೀತಿಯ ಬಹುಪದೋಕ್ತಿ ಅಂತ ಕೇಳಿದ್ದಾರೆ. ಸೊ ಮೇಲೆ ಯಾವುದೇ ಘಾತ ಇಲ್ಲ. ಸೊ ಯಾವುದೇ ಘಾತ ಇರಲಿಲ್ಲ ಅಂದ್ರೆ 1 ಇರ್ತದೆ. ಆವಾಗ ಇದನ್ನು ನಾವೇನಂತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ವರ್ಗ ಬಹುಪದೋಕ್ತಿಯ ಡಿಗ್ರಿ 2, ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದೆ? 3 ಆಗಿರ್ತದೆ. ಇನ್ನು 7/0ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 7/0ಯ ಬೆಲೆ 1. ಅಂದರೆ ಯಾವುದೇ ಶೂನ್ಯೇತರ ಸಂಖ್ಯೆ ಘಾತ 0 ಇದ್ದರೆ ಅದರ ಬೆಲೆ ಕೂಡ ಏನಾಗಿರ್ತದಪ್ಪ ಅಂದ್ರೆ ಅದ್ರ ಪವರ್ ಅಂತ ಹೇಳ್ತಾರೆ. ಘಾತ ಸೂಚಿ 0 ಆದರೆ ಬೆಲೆನೂ ಕೂಡ ಒಂದೇ ಆಗಿರ್ತದೆ. ಇನ್ನು x² - 9 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದ್ರದ್ದು 3 ಮತ್ತು -3 ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು, ಒಟ್ಟು 3 ಇದ್ದಾವೆ. 6 ಅಂಕ ಎಸ್. 0.47 ಅಂದರೆ 47ರ ಮೇಲೆ ಮಾತ್ರ ಬಾರ್. ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ನೀವು ಯಾವ ಥರನಾಗಿ p/q ರೂಪದಲ್ಲಿ ವ್ಯಕ್ತಪಡಿಸ್ತೀರಂದರೆ x = 0.4777. ಉಭಯ ಪಕ್ಷಗಳನ್ನು 10ರಿಂದ ಗುಣಿಸಿದಾಗ 10x = 4.7777. ಇದು ಎರಡನೇದು. ಮತ್ತೆ 10ರಿಂದ ಗುಣಿಸಿದಾಗ 100x = 47.7777 3. ಆವಾಗ ಸಮೀಕರಣ 3ರಿಂದ 2 ನಾವೇನು ಮಾಡಬೇಕಪ್ಪ ಅಂದರೆ ಕಳಿಬೇಕು. ಸೊ ಲಾಸ್ಟಿಗೆ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಫ್ರೆಂಡ್ಸ್ ಅಂದರೆ 43/90 ಅಂತ ಬರ್ತದೆ. ಇದು p/q ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಲೆಕ್ಕಗಳು. ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು ಫ್ರೆಂಡ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಇಲ್ಲಿಂದ ಅಂಕಗಳು ಬರ್ತವೆ. ಸೊ ಈ ಥರದ ಪ್ರಶ್ನೆಗಳು ಕೂಡ ನಿಮ್ಮ LBAದಲ್ಲಿ ಬಹಳ ಇದ್ದಾವೆ. ಒಟ್ಟಾರೆ p/q ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಲೆಕ್ಕ ಬಂದೇ ಬರ್ತದೆ. ಇನ್ನೊಂದು ನೋಡೋಣ. ಸೂಕ್ತ ಸರ್ವಸಮ್ಮತೆಯನ್ನು ಬಳಸ್ರಿ ಮತ್ತು ವಿಸ್ತರಿಸಿರಿ ಅಂತ ಕೇಳಿದರು. 2x + y = z² ಅಂತ ಇದೆ. ಓಕೆ, ಇದು ಯಾವ ರೂಪದಲ್ಲಿದೆ? a + b + c² ಇದೆ. ಅಂದರೆ a + b + c² ಬಿಡಿಸಿ ಬರೆದಾಗ a² + b² + c² + 2ab + 2bc + 2ca. ಅಂದರೆ ಇಲ್ಲಿ a ಅಂದರೆ 2x, b ಅಂದರೆ y, c ಅಂದರೆ z. ಆವಾಗ ನಾವೇನು ಮಾಡೋಣ? ಆದೇಶಿಸೋಣ. ಆವಾಗ ಆದೇಶಿಸಿದಾಗ ನಮ್ಗೆ ಏನು ಬರ್ತಪ್ಪ ಅಂದ್ರೆ ಲಾಸ್ಟ್ ಆನ್ಸರ್ ಬರಬೇಕು 4x² + y² + z² + 4xy + 2yz + 4zx ಅಂತ ಬರೆದ್ರೆ ಇದು ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ಶೇಷ ಪ್ರಮೇಯವನ್ನು ಬಳಸ್ರಿ. x³ - ax². ಓಕೆ, ax² + 6x - a ಅನ್ನು x - aದಿಂದ ಭಾಗಿಸಿದಾಗ ಬರೋ ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಅಂದರೆ x - a = 0 ಆದಾಗ x = a. ಆವಾಗ p of x = x³ - ax² + 6x - a ರಲ್ಲಿ x = a ಅಂತ ಆದೇಶಿಸಿದಾಗ
ಸೊ ನಾವೆಲ್ಲ ಅಲ್ಲಿ ಏನು ಮಾಡಬೇಕು ಎ ಅಂತ ತುಂಬಬೇಕು. ಆವಾಗ ನಮ್ದು ಎಷ್ಟು ಉತ್ತರ ಬರಬೇಕು, ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಪ್ಲಸ್ 6a ಮೈನಸ್ ಎ = 5a. ಸೊ ಶೇಷ ಎಷ್ಟು ಬರ್ತದೆ, 5a ಬರೆದ್ರೆ ಸಾಕು. ಒಂದು 3 ಅಂಕದ ಪ್ರಶ್ನೆ. ಸರಳೀಕರಿಸಿ ಅಂದರೆ ಸಂಕ್ಷಿಪ್ತೀಕರಿಸಿ √3 + √2 ಹೋಲ್ ಸ್ಕ್ವೇರ್ ಅಂತ ಇದೆ. ಅಂದರೆ ಇದು a + b ಹೋಲ್ ಸ್ಕ್ವೇರ್ = a² + 2ab + b². ಈ ರೂಪದಲ್ಲಿ ಇದೆ. ಅಂದರೆ a = √3, b = √2. ಆವಾಗ ಬೆಲೆ ತುಂಬ್ರಿ. √3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು √3 ಇಂಟು √2 ಪ್ಲಸ್ √2 ಹೋಲ್ ಸ್ಕ್ವೇರ್. ಆವಾಗ 3 + 2 √6 + 2, ಆವಾಗ 5 + 2 √6 ಅಂತ ಬರ್ತದೆ. ಈ ಥರನಾಗಿ ನಿಮಗೂ ಕೂಡ ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಲಾಸ್ಟ್ ಅಪವರ್ತಿಸಿ ಅಂತ ಒಂದು ನಿಮಗೆ 4 ಅಂಕಕ್ಕೆ ಪ್ರಶ್ನೆ ಇತ್ತು. x³ - 3x² - 9x - 5. ಆವಾಗ ನಾವೇನು ಬರೀಬೇಕು, ಇಲ್ಲಿ ಸ್ಥಿರ ಪದ -5ರ ಅಪವರ್ತನ +or-1 ಅಥವಾ +or-5. ಆವಾಗ p of x = x³ - 3x² - 9x - 5 ಅನ್ನೋಣ. ಆವಾಗ x = -1 ಆದೇಶಿಸಬೇಕು. ಆವಾಗ ನಮಗೆ 0 ಸಿಗ್ತದೆ. ಆವಾಗ ಆದ್ದರಿಂದ x+1 ಎಂಬುದು p of xನ ಒಂದು ಅಪವರ್ತನ. ಈಗ ಬಹುಪದೋಕ್ತಿಯನ್ನು x+1 ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಬಹುಪದೋಕ್ತಿ x² - 4x - 5. ಆಮೇಲೆ ಈ ವರ್ಗ ಬಹುಪದೋಕ್ತಿಯನ್ನು ಮಧ್ಯದ ಪದವನ್ನು ವಿಭಜಿಸಿ ಅಪವರ್ತಿಸಿದಾಗ x² - 5x ಪ್ಲಸ್ x - 5 = x in the bracket x - 5 ಪ್ಲಸ್ 1 in the bracket x - 5. ಇದೇನಾಗ್ತದೆ, x+1 or x - 5 ಆಗ್ತದೆ. ಅಂದರೆ ಪೂರ್ಣ ಅಪವರ್ತನಗಳು x+1 x+1 x - 5 ಅಂದರೆ x+1 ಹೋಲ್ ಸ್ಕ್ವೇರ್ x - 5 ಅಂತ ಬರ್ತದೆ. ಇಷ್ಟು 9ರಲ್ಲಿ ಗಣಿತದಲ್ಲಿ 2ನೇ ಸೆಟ್ನ ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಚೆನ್ನಾಗಿ LBAಗಳನ್ನು ಓದ್ಕೊಂಡೋಗಿ. ನೀವೆಷ್ಟು LBAಗಳನ್ನು ಪ್ರಿಪೇರ್ ಮಾಡ್ತೀರಿ ಅಷ್ಟು ನಿಮಗೆ ಅಂಕಗಳು ಬರ್ತವೆ ಅಂತ ಹೇಳ್ತಾ, ನಿಮ್ಮ ನೆಕ್ಸ್ಟ್ ಎಕ್ಸಾಮ್ನ ಡೇಟ್ ಶೀಟನ್ನು ನಮಗೆ ಕೊಟ್ಟಿದ್ರೆ ನಾವು ಖಂಡಿತವಾಗಿ ನಿಮಗೆ ಹಾಕ್ತೀವಿ, ಇನ್ನಷ್ಟು ವಿಡಿಯೋಗಳನ್ನು ಕೊಡ್ತೀವಿ. ಸೊ ಗುಡ್ ಲಕ್, ಬಾಯ್.